ಮತ್ತೆ ಮೊದ್ಲಿನ ತರ ಏನಾದ್ರೂ ಅಂದ್ರೆ ಪಾಪ ಇವನ್ಗೆ ಏನು ಗೊತ್ತಿಲ್ಲ ನೋಡು. ಏಯ್, ಡ್ರಾಮಾ ಮಾಡ್ಬೇಡ. ಮತ್ತೇನಾದ್ರೂ ತೀರ್ಥ ಗೀರ್ತ ಅದೇ ಒಂದ್ಸಲ ಕುಡ್ಕೊಂಡ್ ಬಂದಿದ್ಯಲ್ಲ. ನೀನ್ ಮದ್ವೆ ಆಗಿದ್ಯಲ್ಲ, ಅವ್ನು ನಿನ್ ಗಂಡ. ಅವನು ಏನಕ್ಕೂ ಪ್ರಯೋಜನ ಇಲ್ಲ. ನೀನ್ ನನ್ ಜೊತೆ ಇದೆಯಲ್ಲ, ನನಗೂ ಇದು ಫಂಕ್ಷನ್ ಇದ್ದಂಗೆ. ನಿನಗೆ ಆ ಮನೆಗೆ ಯಾವುದೇ ಸಂಬಂಧ ಇಲ್ಲ. ತಲೆ ಎತ್ತೋ, ತಲೆ ಎತ್ತಪ್ಪ. ಹೆಚ್ಚಿನ್ನು ತಲೆ ಎತ್ತೋ. ಹೇ, ಅಳ್ತಾ ಇದ್ಯಾ? ಏನೋ ನೀನು ಶಂಕ್ರು. ಹೇ, ನಿನ್ ಮುಖಕ್ಕೆ ಅಳು ಸೆಟ್ ಆಗಲ್ಲ ಕಣೋ. ನನ್ ಮಾತಿಂದ ನಿನಗೆ ನೋವಾಯ್ತಾ? ಸಾರಿ. ಹೇ ಪಾಪ ಕಣೋ ಮಾಧವಿ. ನಿಮ್ ಮಾಧವಿ ಎಷ್ಟು ನೊಂದ್ಕೊಂಡಿರ್ಬೇಕು ಹೇಳು. ನಿಮ್ ಅತ್ತೆ ಎಷ್ಟು ಸಂಕಟ ಪಟ್ಟಿರ್ಬೇಕು ಹೇಳು. ನೀ ಅದ್ರ ಬಗ್ಗೆ ಯೋಚನೆ ಮಾಡ್ದ? ಮೊದ್ಲು ಕಣ್ಣೀರ್ ಒರ್ಸು ಅಂದ್ರೆ. ನೋಡು ಶಾಂತಿ, ಅವ್ರು ಪದೇ ಪದೇ ನಿನ್ನ ಹತ್ರ ಬಂದು ಭೇಟಿ ಆಗೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಾನ್ ಹೇಳಿದ್ನಾ ತೊಂದ್ರೆ ಆಗ್ತಿದೆ ಅಂತ? ನಾನಿಂಗ್ ಹೇಳಿದ್ನಾ? ಇದೇ ಕೊನೆ ಆಯ್ತಾ? ಇನ್ನೊಂದ್ಸಲ ಹಾಗ್ ಮಾಡಿದ್ರೆ ಅಷ್ಟೇ. ಆಮೇಲೆ ಮುಖ್ಯವಾದ ವಿಚಾರ ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ಆ ಮಂತ್ರನ್ ಬಗ್ಗೆ. ಅವಳು ನಿನ್ನ ಕೊಲ್ಲೋದಕ್ಕೆ ಯಾಕೆ ಪ್ರಯತ್ನ ಪಟ್ಟಿರ್ಬೋದು ಗೊತ್ತಾ? ಒಳ್ಳೆ ಭವಿಷ್ಯ ಇದೆ, ಮತ್ತೆ ಇನ್ಶೂರೆನ್ಸ್ ಹಣ ಅವಳ ಕೈಗೆ ಸಿಗದೆ ಇರೋದು, ಇದೆಲ್ಲ ಇಟ್ಕೊಂಡೆ ಅವಳು ಪ್ಲಾನ್ ಮಾಡಿರೋದು. ಇದನ್ನ ನೀನ್ ಯೋಚನೆ ಮಾಡಿದ್ಯಾ? ನೀನ್ ಅವಳನ್ನ ಡಬಲ್ ಕ್ರಾಸ್ ಮಾಡ್ತಿದ್ಯಾ ಅಂತ ಅವಳು ಗೊತ್ತಾಗಿದೆ. ಅದಕ್ಕೆ ಹೀಗೆಲ್ಲ ಮಾಡಿರೋದು ಅವಳು. ಹೌದಾ? ಹಾಗಾದ್ರೆ ಇದೊಂದು ರೀತಿ ಒಳ್ಳೇದೇ ಬಿಡು. ಇಷ್ಟು ದಿನ ಅವಳಿಗೆ ಎಲ್ಲಿ ನನ್ನ ಬಗ್ಗೆ ಗೊತ್ತಾಗ್ಬಿಡುತ್ತೋ ಅಂತ ಹೆದರ್ತಾ ಇದ್ದೆ. ಇನ್ನು ಹೆದರೋ ಅವಶ್ಯಕತೆನೇ ಇಲ್ಲ. ಇನ್ನು ನೇರವಾಗಿ ಯುದ್ಧ ಕೇಳಿದ್ ಬಿಡದೆ ನೀನು ಹೂ ಅನ್ನೋ ಶಾಂತಿ, ಅಷ್ಟು ಸಾಕು. ಹೂ ಅನ್ನೋದಿಲ್ಲ. ಯಾಕೇನಾಯ್ತು? ನನ್ನ ಮನ್ಸಲ್ಲಿ ಒಂದೇ ಒಂದು ಅನುಮಾನ ಇದೆ ಕಣೋ. ಅದು ಬಗೆಹರಿಬೇಕು. ಅನುಮಾನ? ಏನದು? ಅವಳಿಗೇನಾದ್ರೂ ನಾನು ಅರ್ಚನಾ ಅಲ್ಲ ಶಾಂತಿ ಅನ್ನೋ ವಿಚಾರ ಗೊತ್ತಿದ್ಯಾ ಅಂತ ಒಂದು ಅನುಮಾನ. ನೀವು ಬೇರೆ ಇಷ್ಟು ಸುಂದರವಾಗಿದ್ದೀರ, ಅದಕ್ಕಿಂತ ಹೆಚ್ಚಾಗಿ ಶಾಂತಿ ತರಾನೇ ಇದ್ದೀರ. ಅರ್ಚನಾ ಅವರು ಇಲ್ಲಿರೋದು ಒಂದೇ, ನಮ್ಮನೇಲಿರೋದು ಒಂದೇ. ಅದ್ರಲ್ಲಿ ಏನಿದೆ? ಎಲ್ರೂ ಬೇಡ ಅಂದಾಗ ನನ್ ಬೆನ್ ಹಿಂದೆ ನಿಂತು ಆ ಶಾಂತಿ ನಿವಾಸಕ್ಕೆ ನಾನ್ ಬೇಕು ಅಂತ ನನಗೋಸ್ಕರ ಫೈಟ್ ಮಾಡಿದ್ ನೀವೇ.